ಹಲೋ ಹಾಯ್ ನಮಸ್ಕಾರ ರೀಪ್ಪ ನಮ್ಮ ಉತ್ತರ ಕರ್ನಾಟಕ ಮಂದಿಗೆ ಇವತ್ತಿನ ವಿಷಯ ಏನೈತಪ್ಪ ಅಂದ್ರ ನಾನ್ ಬಂದಿನಿ ಇಲ್ಲಿ ನಮ್ಮ ಲುಕ್ಸ್ ಲೋರಿಯಲ್ಗೆ. ಹಂಗೆ ನೀವು ತಿಳ್ಕೊಂಡಿರ್ಬೇಕು ನಾ ಇಲ್ಲಿ ಯಾಕೆ ಬಂದೇನಪ್ಪ ಅಂತ ಹೇಳಿ. 2-3 ವರ್ಷ ಐತಿ ನೋಡ್ರಿ, ಒಂದೇ ಲುಕ್ ಇತ್ತು, ಒಂದೇ ಹೇರ್ ಸ್ಟೈಲ್ ಇತ್ತು. ಹೆಂಗ್ ಚೇಂಜ್ ಮಾಡ್ಬೇಕು, ಚೇಂಜ್ ಮಾಡಿದ್ರೆ ಮಂಗ್ಯ ಕಾಣ್ತೀನೋ ಅದು ಮನಸ್ಸಿನ ಭಾಳ ಡಗ್ ತೋಡತ್ತಿತ್ತು. ಅದಾಗ ನಾನು ಭಾರಿ ಶಾಣೆ ದೋಸಿದ್ದ, ಅವ ಹೇಳ್ದ ಲುಕ್ಸ್ ಲೋರಿಗೆ ಹೋಗಪ್ಪ ಭಾರಿ ಕಟಿಂಗ್ ಮಾಡ್ಕೊಡ್ತಾರ ಅಂತ ಹೇಳಿ. ಅದಕ್ಕ ಹೇಳಿ ನಾ ಇಲ್ಲಿ ಬಂದಿನಿ ನೋಡ್ರಿ. ಖರೆ ಹೇಳ್ಬೇಕಂದ್ರೆ ಬರೋಕಿಂತ ಮುಂಚೆ ಹರದ 12 ಆಗಿತ್ತು. ಇವ್ರು ಹೆಂಗ್ ಕಟಿಂಗ್ ಮಾಡ್ತಾರೋ, ನಾ ಹೆಂಗ್ ಕಾಣ್ತೀನೋ ಭಾಳ ಡೌಟ್ ಇತ್ರಿಪ್ಪ. ಹಂಗೆ ಬರೋ ಎಲ್ಲಾ ಕಸ್ಟಮರ್ ರೆಸ್ಪಾನ್ಸ್ ಮಾಡ್ತಾರ, ನಕ್ಕೋತಿರ್ತಾರ. ಈಗ ಐತ್ ನೋಡ್ರಿ ಸ್ಲಿಪ್ ಪಿಕ್ಚರ್ 3rd ಗೇರ್ ಹಾಕಿ ಚಾಲು ಮಾಡ್ರ ನಂಗೆ ಕಟಿಂಗ್ ಮಾಡಕ. ನಂತರ ಹರದ 12 ಆಗೈತಿ, ಯಾಕಂದ್ರೆ ನಾ ಯಾವತ್ತೂ ಕಟಿಂಗ್ ಮಾಡ್ಸಿದ್ದಿಲ್ಲ, ಲುಕ್ ಚೇಂಜ್ ಮಾಡಿದ್ದಿಲ್ಲ. ಸೊ ಇವರು ಭಾರಿ ಅದರ್ ಬಿಡ್ರಪ್ಪ. ನನಗ್ ನಗಸ್ಕೋತ ಆಜು ಬಾಜು ಎಲ್ಲಾ ಹೇರ್ ಹರಿಸ್ಬಿಟ್ರು. ಕುಂತಲ್ಲೇ ನಂದಂದ್ರು ಹರದ 12 ಆಗೈತಿ, ಹೆಂಗ್ ಕಾಣ್ತೀನಿ ಅಂತೇಳಿ. ಆದ್ರೂ ಬಿ ಒಂದ್ ಟೈಪ್ ಲುಕ್ ಕೂತೈತಿ. ನೋಡು ಏನತೈತಿ ಮುಂದ ನೋಡ್ರಿ. ಮ್ಯಾಗಂದ್ರು ನಕ್ಕೋತೀನಿ, ಒಳಗೆಲ್ಲ ಮೈ ಕಾಲೆಲ್ಲ ಥಂಡಾಗ್ಯಾವ. ಅವ್ರಿಗೆ ಹೇಳಿ ಕಾಡ್ಸಿ ಸಾಕಾಗಿತ್ತು. ಅದಕ್ಕೆ ಚಾ ತಂದ್ ಕೊಟ್ರು, ಚಾ ಕುಡ್ದೆ ಸಮಾಧಾನ ಮಾಡಿದ್ರು. ಮತ್ತ ಅವ್ರ ಕೆಲಸ ಚಾಲು ಮಾಡಿದ್ರ. ಈಗ ಮುಂದೇನ್ ಹೇಳೋದದ ನೀವೇ ನೋಡ್ರಿ. ಅಂದ ನೀವ್ ಲುಕ್, ನೀವ್ ಹೇರ್ ಕಟ್ ಹೆಂಗದ ಅಂತ ಹೇಳ್ರಿ ನೀವೇ. ಈ ನನ್ ಲುಕ್ ನೋಡಿ ನಾನೇ ಹುಚ್ಚಾಗತ್ತೀನಿ. ಹೇರ್ ಕಟ್ ಹಿಂಗಾಗೈತಪ್ಪ ಅಂತಂದ್ರ ನನಗ್ ನಾನೇ ಗುರ್ತ್ ಸಿಗೋಲ್ತು. ಇನ್ ಮಂದಿಗೆ ಎಲ್ಲಿ ಗುರ್ತ್ ಸಿಗ್ಬೇಕು. ಹೇರ್ ಕಟ್ ಇಷ್ಟ ಬಾರಿ ಆಗೈತಪ್ಪ ಅಂತಂದ್ರ ಒಳಗಿನ ಚಿನ್ಮ ಡ್ಯಾನ್ಸ್ ಮ್ಯಾಗ್ ಡ್ಯಾನ್ಸ್ ಹೊಡತಾನ.